ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನು ಇವರು ನಾಗರ ಪಂಚಮಿ ಎಲ್ಲ ಮುಗೀತು, ಈಗ ರೆಸಿಪಿ ಹೇಳ್ತಿದ್ದಾರೆ ಅಂತ ಅನ್ಕೋತಿದ್ದೀರಾ? ಇನ್ನು ಗಣಪತಿ ಹಬ್ಬ ಎಲ್ಲ ಇರುತ್ತೆ, ಆಮೇಲೆ ಈಗ ರಕ್ಷಾಬಂಧನಕ್ಕೂ ಇರುತ್ತೆ. ಅವಾಗಾದರೂ ಲಾಡು ಮಾಡ್ಬೋದಲ್ಲ, ಅದಕ್ಕೆ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಇವತ್ತು ಬೇಸನ್ ಲಾಡುನ ಯಾವ ರೀತಿ ಸಿಂಪಲ್ಲಾಗಿ ಆಮೇಲೆ ಬೇಗನೆ ಮಾಡ್ಕೋಬೋದು ಯಾವ ರೀತಿ ಮನೆಯಲ್ಲಿ ಅಂತ ಹೇಳ್ತಾ ಇದ್ದೀನಿ. ಮನೆಯಲ್ಲೇ ಹಿಟ್ಟು ಕೂಡ ರೆಡಿ ಮಾಡ್ಕೋಬೋದು. ಇದು ಗಿರಣಿಗೆ ಹೋಗಿ ಹಿಟ್ಟು ಮಾಡ್ಕೋ ಅವಶ್ಯಕತೆ ಇಲ್ಲ. ತುಂಬ ಲಾಡು ಮಾಡಬೇಕಾದ್ರೆ ಗಿರಣಿಗೆ ಹೋಗಬೇಕಾಗತ್ತೆ ಪೌಡ್ರ್ ಮಾಡೋಕ್ಕೆ, ಅಂದರೆ ಹಿಟ್ಟು ಮಾಡ್ಕೊಳ್ಳೋಕ್ಕೆ. ಬಟ್ ನಾನು ಇಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಮನೆಯಲ್ಲೇ ಹಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಯಾವ ರೀತಿ ಅಂದರೆ, ಈ ಕಡಲೆಬೇಳೆನ ತೊಗೊಂಡು ಚೆನ್ನಾಗಿ ಹುರಿಬೇಕು. ಹುರಿದು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡಿಕೊಂಡು ಜರಡಿ ಮಾಡ್ಕೋಬೇಕು, ಅಂದರೆ ಚಾನ್ಸ್ಕೋಬೇಕು. ಯಾಕಂದರೆ ಒಂದೊಂದು ಬೇಳೆನೂ ಉಳಿದಿರುತ್ತಲ್ಲ, ಅದು ಉಂಡೆ ಕಟ್ಟೋಕ್ಕೆ ಸರಿ ಆಗಲ್ಲ. ಆದರೆ ಮೊದಲಿನ ಕಾಲದಲ್ಲೆಲ್ಲ ತುಂಬ ಲಾಡು ಎಲ್ಲ ಮಾಡ್ತಿದ್ರು. ಹೀಗಾಗಿಬಿಟ್ಟು ಅವರು ಕಡಲೆಬೇಳೆ ಎಲ್ಲ ತುಂಬ ಹುರಿದು ಗಿರಣಿಗೆಲ್ಲ ಹಾಕ್ಕೊಂಡು ಬಂದು ಹಿಟ್ಟು ಮಾಡ್ತಾಯಿದ್ರು. ಬಟ್ ಈಗ ನಾವು ಸ್ವಲ್ಪನೇ ಮಾಡೋದ್ರಿಂದ ಮನೆಯಲ್ಲೇ ಈ ರೀತಿ ಮಾಡ್ಕೋಬೋದು. ಬಟ್ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ, ಕಡಲೆ ಹಿಟ್ಟನ್ನೇ ಡೈರೆಕ್ಟಾಗಿ ಹುರಿದು ತುಪ್ಪದಲ್ಲಿ ಹುರಿದು ಲಾಡು ಮಾಡ್ತಾರೆ. ಆದರೆ ಅದು ತುಂಬ ಹೊತ್ತು ಹುರಿಬೇಕಾಗತ್ತೆ. ಯಾಕಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಬಾಯಲ್ಲೆಲ್ಲ ಹಸಿ ಹಸಿ ಅನ್ನಿಸ್ಬಾರ್ದು ಅಂದರೆ ಅದು ತುಂಬ ಹೊತ್ತು ಹಿಟ್ಟು ಹುರಿಬೇಕಾಗತ್ತೆ. ಬಟ್ ನಾನು ಹೇಳಿದ ಮೆಥಡ್ ನೋಡಿದರೆ ಅದು ತುಂಬ ಹೊತ್ತು ಹುರಿಯೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಆಲ್ರೆಡಿ ಬೇಳೆಯನ್ನು ನಾನು ಚೆನ್ನಾಗಿ ಹುರಿದು ಅದನ್ನು ಪೌಡ್ರ್ ಮಾಡಿರ್ತೀನಿ. ಆಮೇಲೆ ಹುರಿಯೋದು ತುಂಬ ಹೊತ್ತು ಆಗೋಲ್ಲ. ನಾನು ಸ್ವಲ್ಪನೇ ತುಪ್ಪ ಸೇರಿಸ್ಬಿಟ್ಟು ಈ ರೀತಿಯಾಗಿ ಹುರಿತಾ ಇದ್ದೀನಿ. ಯಾಕಂದರೆ ಈ ರೀತಿ ಕಡಲೆಬೇಳೆ ಮೊದಲೇ ಹುರಿಯೋದ್ರಿಂದ ಆಮೇಲೆ ತುಂಬ ಹೊತ್ತು ಹುರಿಯೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಆ ತುಪ್ಪ ಸೇರಿಸ್ಬಿಟ್ಟು ಫ್ರೈ ಒಂದು 10 ಮಿನಿಟ್ಸ್ ಹುರಿದ್ರೂ ಸಾಕು. ಆವಾಗ ನೋಡಿ, ನಾನು ಒಮ್ಮೆಲೇ ತುಪ್ಪ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿತಾ ಇಲ್ಲ, ಸ್ವಲ್ಪನೇ ತುಪ್ಪ ಸೇರಿಸಿ ಆಮೇಲೆ ಹುರಿತಾ ಇದ್ದೀನಿ ಹಿಟ್ಟನ್ನು. ಯಾಕಂದರೆ ಕಡಲೆ ಹಿಟ್ಟು ಬಾಯಲ್ಲಿ ತಿನ್ನುವಾಗ ಹಿಟ್ಟಿಟ್ಟು ಹತ್ತಬಾರ್ದು, ಅಂದರೆ ಚೆನ್ನಾಗಿ ಹುರಿಬೇಕು ಹಿಟ್ಟನ್ನು. ಯಾಕಂದರೆ ಚೆನ್ನಾಗಿ ಹುರಿದ್ರೇ ಲಾಡು ಚೆನ್ನಾಗಿರುತ್ತೆ, ಬೇಸನ್ ಲಾಡು. ಇಲ್ಲ ಅಂದರೆ ಅದು ಹಸಿ ಹಸಿ ಇದ್ದರೆ ಬಾಯಲ್ಲೆಲ್ಲ ಅಂಟ್ಕೊಳ್ಳುತ್ತೆ, ಚೆನ್ನಾಗಿರಲ್ಲ. ಈ ರೀತಿ ತುಪ್ಪ ಸ್ವಲ್ಪನೇ ಹಾಕಿಬಿಟ್ಟು ತುಪ್ಪದಲ್ಲೇ ಕುದಿಸ್ಬೇಕು ಹಿಟ್ಟನ್ನು, ಆವಾಗ ಚೆನ್ನಾಗಿ ಬರುತ್ತೆ ಲಾಡು. ನೋಡಿ, ನಾನು ಯಾವ ರೀತಿ ಇಲ್ಲಿ ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಹುರಿತಾ ಇದ್ದೀನಿ. ಈಗಿನ ಮಕ್ಕಳಿಗೆ ತುಂಬ ಲಾಡೂ ತಿನ್ನಲ್ಲ. ಯಾಕಂದರೆ ಕೆಲವೊಂದಿಷ್ಟನ್ನು ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲಿ ನನ್ನ ಮಕ್ಕಳು ಮಾತ್ರ ಬೇಸನ್ ಲಾಡು ತುಂಬ ಇಷ್ಟಪಡ್ತಾರೆ, ಮತ್ತು ದೊಡ್ಡವರು ಕೂಡ ತಿಂತಾರೆ. ಬಟ್ ಬೇರೆ ಲಾಡುನ ಅಷ್ಟೊಂದು ಇಷ್ಟಪಡಲ್ಲ. ಹೀಗಾಗಿ ನಾನು ಬೇಸನ್ ಲಾಡುನ ಆವಾಗವಾಗ ಮನೆಯಲ್ಲಿ ಮಾಡ್ತಾ ಇರ್ತೀನಿ. ಯಾಕಂದರೆ ನನಗೆ ಅದು ಈಸಿ ಆಗಿಬಿಟ್ಟಿದೆ. ಯಾಕಂದರೆ ಮನೆಯಲ್ಲೇ ಹಿಟ್ಟು ಮಾಡ್ಕೋತೀನಿ, ಆಮೇಲೆ ಹುರಿಯೋದು ಕಷ್ಟ ಆಗಲ್ಲ. ಈ ರೀತಿ ಮೊದಲೇ ಬೇಳೆ ಎಲ್ಲ ಹುರ್ಕೊಂಡ್ಬಿಟ್ರೆ ಈ ರೀತಿ ನಾನೇ ನೋಡಿ ಅದನ್ನು ತುಪ್ಪದಲ್ಲೇ ಎಲ್ಲ ಕುದಿಸ್ಬಿಡ್ತೀನಿ. ಆ ಥರ ಎಲ್ಲ ಕುದಿಸ್ಬಿಟ್ರೆ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿಬಿಡತ್ತೆ. ಅಯ್ಯೋ, ಈ ರೀತಿ ಇದು ಗ್ರೇವಿ ಥರ ಆಗಿಬಿಟ್ರೆ ಲಾಡು ಹೇಗೆ ಮಾಡೋದು ಅಂತ ಅನ್ಕೋತಿದ್ದೀರಾ? ಆ ರೀತಿ ಏನಾಗಲ್ಲ. ಅದನ್ನು ತುಪ್ಪದಲ್ಲಿ ಕುದಿಸಿದ್ರೇ ಲಾಡು ಸೂಪರಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾನು ನೋಡಿ ಕೊನೆ ತನಕ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಲಾಡು ಮಾಡಿದ್ದೀನಿ ಅಂತ. ನೋಡಿ ನಾನು ತುಪ್ಪದಲ್ಲೇ ಕುದಿಸ್ತಾ ಇದ್ದೀನಿ ಅದನ್ನು. ಯಾವ ರೀತಿ ಅಂದರೆ ತಳ ಬಿಡದಂಗೆ ಅದನ್ನು ಹುರಿತಾ ಇದ್ದೀನಿ. ಯಾಕಂದರೆ ಅದು ಹೊತ್ತಬಾರ್ದು, ಅಂದರೆ ತಳ ಹೊತ್ತು ಹಿಡಿತು ಅಂತಂದರೆ ಅದು ಸ್ಮೆಲ್ ಬಂದರೆ ಲಾಡು ಚೆನ್ನಾಗಿರಲ್ಲ. ಅದಕ್ಕೆ ಹೊತ್ತಿದ ವಾಸನೆ ಎಲ್ಲ ಬಂದರೆ ಲಾಡು ಚೆನ್ನಾಗಿರಲ್ಲ. ಅದಕ್ಕೆ ಕೈ ಬಿಡದೇ ಹಾಗೇ ಅದನ್ನು ಅಂದರೆ ಹುರ್ಕೋತಾನೆ ಇರಬೇಕು. ಅದು ಸ್ವಲ್ಪ ಗಟ್ಟಿ ಆದಮೇಲೆ ಒಂದು ಪ್ಲೇಟಿಗೆ ಅದನ್ನು ತೆಗೆದುಬಿಟ್ಟು ಆರಕ್ಕೆ ಬಿಡಬೇಕು. ಯಾಕಂದರೆ ಅದು ಬಿಸಿ ಇದ್ದಾಗಲೇ ಉಂಡೆ ಕಟ್ಟಕ್ಕೆ ಬರಲ್ಲ. ನಾವು ಮೊದಲೇ ಸಕ್ಕರೆ ಪೌಡ್ರನ್ನು ಹಾಕ್ಕೊಂಡಿರ್ತೀವಲ್ಲ, ಅದು ತಣ್ಣಗಾದಮೇಲೆ ಎಲ್ಲ ತಣ್ಣಗಾದಮೇಲೆ ಸಕ್ಕರೆ ಪೌಡರ್ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅದಕ್ಕೆ ಸೇರಿಸಿ ಟೇಸ್ಟ್ ನೋಡಿ ನೀವು ಸೇರಿಸ್ಕೊಳ್ಳಿ. ಯಾಕಂದರೆ ಬೇಸನ್ ಲಾಡುಗೆ ಯಾವಾಗಲೂ ಹಿಟ್ಟಿಟ್ಟು ಬಾಯಲ್ಲಿ ಆ ಥರ ಹತ್ತಬಾರ್ದು. ಯಾಕಂದರೆ ಅದು ಹಿಟ್ಟು ತುಂಬ ಸಕ್ಕರೆ ಪೌಡರನ್ನು ಹೀರ್ಕೊಳ್ಳುತ್ತೆ. ನೋಡಿ, ಆ ರೀತಿ ನಾನು ಎಲ್ಲ ಮಿಕ್ಸ್ ಮಾಡಿ ಅದನ್ನು ಪೌಡ್ರ್ ಎಲ್ಲ ಎಷ್ಟು ಹಿಡಿಯುತ್ತಲ್ಲ ಸಕ್ಕರೆ ಪೌಡರನ್ನು ಶುಗರ್ ಪೌಡರ್ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡಿ ನಾನು ಲಾಡು ಮಾಡ್ತೀನಿ. ನೋಡಿ ಮೊದಲು ಯಾವ ಥರ ಗ್ರೇವಿಗತೆ ಆಗಿತ್ತು, ಅದು ಲಾಡು ಬರಲ್ಲ ಏನೋ ಆ ಥರ ಆಗಿತ್ತು. ಬಟ್ ಸಕ್ಕರೆ ಪೌಡರ್ ಹಾಕಿದ ತಕ್ಷಣ ಏನಾಗ್ಬಿಡುತ್ತೆ, ಅದು ಹೀರ್ಕೊಂಡು ಬಿಡುತ್ತೆ ಎಲ್ಲನೂ. ಆವಾಗ ಲಾಡು ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಇರುತ್ತೆ. ಮಕ್ಕಳು ಆಮೇಲೆ ವಯಸ್ಸಾದವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನು ಈ ರೀತಿ ಆವಾಗವಾಗ ಮಾಡ್ತಾ ಇರ್ತೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಕೂಡ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.